ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಟೈಮು ಕರೆಕ್ಟಾಗಿ 7:30 ಮಂಗಳವಾರ ಇವತ್ತು. ಆ್ಯಂಡ್ ನಾನು ಈಗಷ್ಟೇ ಮನೆಗೆ ಬಂದೆ. ಸೊ ಇವತ್ತು ನಮ್ಮೂರಲ್ಲಿ ಊರಿನ ಮಾರಮ್ಮಂದು ಹಬ್ಬ ಇತ್ತು. ಅಮ್ಮನಬ್ಬ ಅಂತೇಳಿ ಕರಿತೀವಿ. ಯೂಶ್ವಲಿ ಇದನ್ನು ಮಂಗಳವಾರ ಮಾಡೋದು ಮತ್ತು ಯುಗಾದಿ ಹಬ್ಬಕ್ಕಿಂತ ಮುಂಚೆ ಮಾಡೋದು. ಸೊ ನಾನಿವತ್ತು ರಜೆ ತೊಗೊಳಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಕೆಲಸ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದೆ. ಸೊ ಫ್ರೆಶಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ಆ್ಯಂಡ್ ನಾನಿವತ್ತು ಹಾಗೆ ಏನಿಲ್ಲ, ಜಸ್ಟ್ ಒಂದು ಬೊಟ್ಟಿಟ್ಕೊಂಡಿದ್ದೀನಿ. ಆ್ಯಂಡ್ ಮಾರ್ಸ್ ಅವ್ರದ್ದು ಶೇಡ್ ಬಂದು ಫ್ಯಾಷನ್ ಸ್ಟೇಟ್ಮೆಂಟ್ ಅಂತ ಈ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಕಾಂಬೋಲಿ 3 ಡಿಫ್ರೆಂಟ್ ಶೇಡ್ಸ್ ಬರುತ್ತೆ. ನಾನು ಒಂದು ಶಾರ್ಟ್ಸಲ್ಲೂ ಕೂಡ ತೋರಿಸಿದ್ದೆ, ಒಂದು ಶಾರ್ಟ್ಸ್ ವಿಡಿಯೋನು. ಸೊ ಇವಾಗ ಇದನ್ನು ಹಚ್ಕೊತಿದ್ದೆ. ನೋಡ್ಲಿಕ್ಕೆ ಇದೇ ರೀತಿ ಕಾಣ್ತಿದೆ. ಆ್ಯಂಡ್ ಇವಾಗ ಹೊರಡಬೇಕು. ಸೊ ಅಲ್ಲಿಂದ ಬಂದು ಮತ್ತೆ ಒಂದಷ್ಟು ಆರ್ಡರ್ಸ್ ಬಂದಿತ್ತು, ಅದನ್ನೆಲ್ಲ ತೋರಿಸೋದಿದೆ. ಸೊ ಹಾಗಾಗಿ ಹಾಗೆ ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಒಬ್ಬಳೇ ಹೋಗ್ತಾ ಇದ್ದೀನಿ, ಹೋಗುವ ಬನ್ನಿ. ಹೌದಾ, ಬೆಳಿಗ್ಗೆ ನಾನು ಕೆಲ್ಸಕ್ಕೆ ಹೋಗಿದ್ದೆ. ಏನಿನ್ನ ಹೆಸರು? ಇವಾಗ ಯಾಕೆ? ಇವಾಗ ನೀವು ಪೂಜೆ ಮಾಡೋದಾ ಇಲ್ಲಿ? ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಅಂದರೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಗೊತ್ತಿತ್ತು ಕ್ಲೋಸ್ ಆಗಿರುತ್ತೆ ಅಂತ. ಅಟ್ಲೀಸ್ಟ್ ಕೈ ಮುಗ್ದು ಹೋಗೋಣ ಅಂದ್ಕೊಂಡು ಬಂದೆ. ಪಾಪ ಯಾವುದೋ ಒಂದು ಪುಟ್ಟ ಹುಡುಗ ಕೇಳ್ತಾ ಇದೆ, ನೀವು ಬೆಳಗ್ಗೆನೇ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅಂತ. ಸೊ ತೋರಿಸ್ತೀನಿ ಹೇಗಿದೆ ಅಂತ. ಕಾಣ್ತಿದ್ಯಾ? ಇದೆ ನಮ್ಮೂರಿನ ಮಾರಮ್ಮನ ದೇವಸ್ಥಾನ. ಅಂದರೆ ಬೆಳಗ್ಗೆಲ್ಲ ತುಂಬ ಕ್ರೌಡ್ ಇರುತ್ತೆ. ಸೊ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ, ಯಾರು ಪೂಜೆ ಮಾಡೋರು ಇಲ್ಲ. ಆಲ್ರೆಡಿ 7:20. ಮೇ ಬಿ ಇದು ಗಡಿಯಾರ ಸ್ಲೋ ಇದೆ ಅನಿಸುತ್ತೆ. 7:45 ಆಯ್ತಾ ಬಂತು. ನಾನು ಬೆಳಿಗ್ಗೆ ಬಂದಿದ್ದು ಇಲ್ಲೊಂದು, ಅಂದರೆ ಎಲ್ಲರ ಮನೆಯಲ್ಲೂ ಅಡುಗೆ ಮಾಡ್ಕೊಬಂದಿರೋದನ್ನ ಎಡೆ ಇಡ್ಸ್ಕೊಳ್ಳೋಕ್ಕೆ ಅಂತ ಇಲ್ಲೊಂದು ದೇವಿನ ಇಟ್ಟಿರ್ತಾರೆ. ಆ್ಯಂಡ್ ಇದು ಬಂದು ಮಾರಮ್ಮನ ದೇವಸ್ಥಾನ. ಸೊ ಎಲ್ಲ ಅಂದರೆ ಅದೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಈವ್ನಿಂಗ್ 6ಗೆ ತೊಗೊಬಿಡ್ತಾರೆ. ಸೊ ನಾನು 7:45 ಆಗಿದೆ, ಇವಾಗ ಬಂದಿದ್ದೀನಿ. ಆ್ಯಂಡ್ ಇವಾಗ ಹೊರಡಬೇಕು. ಹೋಗ್ತಾ ಇನ್ನೊಂದು ದೇವಸ್ಥಾನ ಇದೆ, ಅದಕ್ಕಾದರೂ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಹೇಳ್ದೆ ಅಲ್ವಾ, ಅದು ಮಾರಮ್ಮನ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಬರ್ತಾ ಮಸಣಮ್ಮ ಅಂತ ನಮ್ಮೂರಲ್ಲಿದೆ. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಯೂಶ್ವಲಿ ಆ ದೇವಸ್ಥಾನದಲ್ಲಿ ಬರೀ ಮಂಗಳವಾರ ಮಾತ್ರ ಪೂಜೆ ಮಾಡೋದು. ಸೊ ಇವತ್ತು ಮಂಗಳವಾರ ಇತ್ತಲ್ಲ ಅಂತೇಳಿ ನಾನು ಹೋಗೋ ಟೈಮಿಗೆ ಅವರು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ರು. ಸೊ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿ ಪ್ರಸಾದಕ್ಕೆ ರಸಾಯನ ಕೊಟ್ಟರು, ತಿನ್ಕೊಂಡು ಬಂದೆ. ಇವಾಗ ಬಂದು ಹಬ್ಬದ ಊಟ ಮಾಡಬೇಕು. ಅದು ಹಿಂಗೆ ಗೊತ್ತಾ, ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದೆ, ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಸ್ಮೆಲ್ ಬರ್ತಿತ್ತು. ಆ್ಯಂಡ್ ಈ ಹಬ್ಬಕ್ಕೆ ನಮ್ಮೂರಲ್ಲಿ ಮಾಡೋದು ನಾನ್ ವೆಜ್, ಅಂದರೆ ಚಿಕನ್ ಮಟನ್ ಮಾಡ್ತಾರೆ. ಆ್ಯಂಡ್ ಮುಂಚೆ ಎಲ್ಲ ಅಂದರೆ ಚಿಕ್ಕವಳಂತಲ್ಲ, ಟಿಲ್ ನಾನು ಕೆಲಸಕ್ಕೆ ಸೇರ್ಕೊಳ್ಳೋವರೆಗೂ ಈ ಹಬ್ಬಕ್ಕೆ ನಾವು ತಂಬಿಟ್ಟಿಂದು ಆರತಿ ತೊಗೊಂಡು ಹೋಗ್ತೀವಿ. ನಾವು ಅಮ್ಮನ ಜೊತೆಲ್ಲ ತೊಗೊಂಡು ಹೋಗ್ತಿದ್ದೆ. ಬಟ್ ಅದೇ ಇವಾಗ ದೊಡ್ಡವರಾಗಿ ನಮ್ಮದೇ ಏನೋ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಅದನ್ನೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ, ಯಾವಾಗ ಏನು ಸಿಗ್ತಿದೆ ನಿಮ್ಮ ಮುಂದೆ, ಅದನ್ನು ಆದಷ್ಟು 100% ಎಂಜಾಯ್ ಮಾಡಿ. ಈಗಂತೂ ಆಗಲ್ಲ. ಈಗ ನನಗೆ ಅದೇ ಅನ್ಕೋತಿದ್ದೆ, ಅಯ್ಯೋ ಇರಬೇಕಿತ್ತು ನಾನು ಇವತ್ತು ಅಂತ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಇಯರು ಇರಲಿಲ್ಲ ಅನಿಸುತ್ತೆ. ಲಾಸ್ಟ್ ಇಯರ್ ಇದನ್ನೂ ಅಲ್ವಾ, ನನಗಷ್ಟು ನೆನಪಿಲ್ಲ. ಬಟ್ ಅದರಿಂದಿನ ವರ್ಷದವರೆಗೂ ಟಿಲ್ 2023ವರೆಗೂ ನಾನೇ ನಮ್ಮ ಅಮ್ಮನ ಜೊತೆ ತಂಬಿಟ್ಟು ಆರತಿ ಎಲ್ಲ ತೊಗೊಂಡು ಹೋಗ್ತಿದ್ದೆ. ಚೆನ್ನಾಗಿರುತ್ತೆ. ಬೆಳಗ್ಗೆಲ್ಲ ತಂಬಿಟ್ಟು ಆರತಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಮಾರಮ್ಮನ ದೇವಸ್ಥಾನದಲ್ಲಿ. ಆಮೇಲೆ ಬಂದು ಮನೇಲಿ ಅಡುಗೆ ಸ್ಟಾರ್ಟ್ ಮಾಡ್ಕೋತೀವಿ. ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಎಡೆ ಇಟ್ಟು ಅಲ್ಲಿ ಇಟ್ಟು ಬಂದಮೇಲೆ ನಾವು ತಿನ್ನಬೇಕು, ಆ ಥರ. ಸೊ ಅದೆಲ್ಲ ನೆನಪಾಗ್ತಿತ್ತು. ಸೊ ಇವಾಗ ಬಂದೆ. ಇವಾಗ ಊಟ ಮಾಡಿ ಮತ್ತೆ ಅದೇ 1-2 ಮೀಶೋದ ಪಾರ್ಸೆಲ್ ಇದೆ, ಅದೆರಡು ತೋರಿಸ್ಬೇಕು. ಸ್ವಲ್ಪ ರೂಮ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅಂತ. ತುಂಬ ಶೆಕೆಯಪ್ಪ ಆಗ್ತಾನೆ ಇಲ್ಲ. ಸೊ ಊಟ ಮಾಡಬೇಕು ಇವಾಗ.
8 ಗಂಟೆ 8:15 8:15 ಆಗಿದೆ. ಊಟ ಮಾಡಿ ನೆಕ್ಸ್ಟ್ ಕೆಲಸ ಮಾಡಬೇಕು. ಮಮ್ಮಿ ಸೂಪರ್. ನಮ್ಮ ಮನೇಲಿ ಮಾಡೋಂಥ ಇದು ಅಮ್ಮ, ಇದು ಗೋಟಿ ಗೊಜ್ಜ ಬೋಟಿ ಗೊಜ್ಜ? ಬೋಟಿ ನಮ್ಮ ಮನೇಲಿ ಮಾಡೋಂಥ ಇದು ಗೋಟಿ ಅಮ್ಮ. ಬೋಟಿ ಅಂದ್ರೆ ಅದೇ 1 ರೂಪಾಯಿದು. ಇದು ಗೋಟಿ. ಈ ಗೋಟಿ ಗೊಜ್ಜಂತೂ ಫುಲ್ ಫೇಮಸ್ ಅನ್ಕೊಳ್ಳಿ. ನಮ್ಮ ಅಜ್ಜಿ ಕಡೆಯವರು ಎಲ್ಲ ತುಂಬ ಇಷ್ಟಪಟ್ಟು, ಇವನ್ ನಮ್ಮ ಮಮ್ಮಿ ಸೈಡ್ ಅವರು ಇಷ್ಟಪಡ್ತಾರೆ. ಅಮ್ಮ ಯಾಕೆ ನಾವು ಈ ರೆಸಿಪಿನ ವ್ಲಾಗಲ್ಲಿ ತೋರಿಸ್ಬಾರ್ದು ಅಲ್ವಾ? ಸಕ್ಕತ್ತಾಗಿದೆ. ಹೌದು. ನಮ್ಮ ಅಜ್ಜಿ ಸೈಡ್ ಇದು ಅವ್ವ ಮಾಡಿದ್ದ, ನೀನ್ ಮಾಡಿದ್ದ? ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದಂತೂ. ಊಟ ಎಲ್ಲ ಆಯಿತು. ಹೊಟ್ಟೆ ತುಂಬ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದೀನಿ. ಆ್ಯಂಡ್ ಹೇಳ್ದೆ ಅಲ್ವಾ ಮೀಶೋಯಿಂದ ಒಂದಷ್ಟು ಪಾರ್ಸೆಲ್ಸ್ ಇತ್ತು ಅಂತ. ಸೊ ಮೊದಲನೇದಾಗಿ ಇದು ಒಂದು ಪೌಚು. ಇದನ್ನ ಎಂತಕ್ಕೆ ಯೂಸ್ ಮಾಡಬೇಕಂತಂದರೆ, ಈಗ ನಮ್ಮ ಹತ್ರ ನೆಕ್ ಪೀಸಸ್ ಅಥವಾ ನೆಕ್ಲೆಸಸ್ ಎಲ್ಲ ಇರುತ್ತೆ, ಅದನ್ನು ನೀಟಾಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸುಮ್ಮನೆ ಒಂದು ಕಡೆ ಇಟ್ಟರೆ ನಮಗೆ ಮಿಸ್ಪ್ಲೇಸ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ತರಿಸಿದ್ದು. ಇದು ನಾನು ಮೀಶೋಲ್ಲಿ ತರಿಸಿದ್ದು. ಈ ಒಂದು ಪೌಚ್ ಒಳಗಡೆ ನಿಮಗೆ ಮತ್ತೆ ಎಕ್ಸ್ಟ್ರಾ 10 ಸಪ್ರೇಟ್ ಚಿಕ್ಕದು ಜಿಪ್ ಬ್ಯಾಗ್ಸ್ ಕೊಡ್ತಾರೆ. ಈ ರೀತಿ ಇದೆ. ನಾನು ಆಲ್ರೆಡಿ ಒಂದಷ್ಟು ನೆಕ್ ಪೀಸಸ್ನ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. 1-2 ಹಾಕಿದ್ದೆ, ಇನ್ನೂ ಸ್ವಲ್ಪ ಹಾಕೋದಿದೆ. ಒಂದು ಪೌಚ್ ಒಳಗಡೆ ನಿಮಗೆ 10 ಈ ಥರ ಜಿಪ್ ಬ್ಯಾಗ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದಂತೂ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ಮೇಲೊಂದು ಬೋ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಬಂದು ಬ್ಯಾಂಗಲ್ ಇಟ್ಕೊಳ್ಳಿಕ್ಕೆ 5 ಕಾಲಮ್ಸ್ ಇದೆ. ನಾನು ಆಲ್ರೆಡಿ ಕುತ್ಕೊಂಡು ಜೋಡಿಸ್ಕೊಂಡೆ ಒಂದಷ್ಟು. ಒಂದು ಕಡೆ ಫುಲ್ಲು ಮೆಟಲ್ಸ್ ಬ್ಯಾಂಗಲ್ಸ್ ಇಟ್ಟಿದ್ದೀನಿ, ವೆಲ್ವೆಟ್ ಬ್ಯಾಂಗಲ್ಸ್. ಇದೆಲ್ಲ ಗಾಜಿಂದು, ಸ್ವಲ್ಪ ಸ್ಟೋನ್ಸ್ ಇರೋದು. ಆ್ಯಂಡ್ ಅಗೇನ್ ಇಲ್ಲೂ ಕೂಡ ಮೆಟಲ್. ಆ್ಯಂಡ್ ನನ್ನ ಫೇವ್ರೆಟ್ ಹಸಿರು ಬಳೆ. ಆ್ಯಂಡ್ ಈ ರೀತಿ ಇಟ್ಕೊಂಡು ಇನ್ನೂ ಒಂದಷ್ಟು ಇಡೋದಿತ್ತು. ಸೊ ನಾನು ತೋರ್ಸೋಣ, ವೀಡಿಯೋಗೆ ಹಾಕ್ಬಿಟ್ಟು ತೋರ್ಸೋಣ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪನ ಜೋಡಿಸ್ಕೊಂಡೆ. ಆ್ಯಂಡ್ ಇದು ಕೂಡ ನಾನು ಮೀಶೋಲೇ ತರಿಸಿದ್ದು. ಆ್ಯಂಡ್ ಇದಕ್ಕೂ ಕೂಡ ನಿಮಗಿಲ್ಲಿ ಜಿಪ್ ಬರುತ್ತೆ. ಸೊ ನೀವು ಆರಾಮಾಗಿ ಓಪನ್ ಮಾಡ್ಕೋಬೋದು. ಸೊ ಬಳೆ ಒಂದು ಅಲ್ಲೋಯ್ತು ಇಲ್ಲೋಯ್ತು ಅನ್ನೋ ಕನ್ಫ್ಯೂಷನ್ಸ್ ಇರಲ್ಲ. ಸೊ ನಂದು ಹಂಗೆ ಆಗ್ತಿತ್ತು ಮುಂಚೆಲ್ಲ. ನಾವು ಪುಟ್ಟೋರಿದ್ದಾಗ ನನಗೆ ನಮ್ಮ ಬಳೆದು ಸ್ಟ್ಯಾಂಡ್ಗಳು ಬರ್ತಿತ್ತು ಗೊತ್ತಾ, ಆರ್ಟ್ ಶೇಪಲ್ಲಿ ಅಥವಾ ಹಿಂಗೆಲ್ಲ ಉದ್ದವಾಗಿ ಬರೋದು. ಅದನ್ನು ಯೂಸ್ ಮಾಡ್ತಿದ್ವಿ. ಬಟ್ ಆಮೇಲೆ ಅದು ಕಳ್ಕೊಳ್ಳಿಲ್ಲ. ಸೊ ಅದು ತುಂಬ ಹಳೇದಾಗ್ಬಿಟ್ಟಿದೆ, ಅದು ರಸ್ಟ್ ಎಲ್ಲ ಇಟ್ಬಿಟ್ಟಿತ್ತು. ನಾನು 3rd ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ತೆಕ್ಕೊಟ್ಟಿದ್ದಕ್ಕೆ ನಾನು ಇವಾಗ ನಾನು 1-2-3 ಇಯರ್ಸ್ ಹಿಂದೆ ಅದನ್ನು ಆಚೆ ಹಾಕಿದ್ದು. ತುಂಬ ರಸ್ಟ್ ಹಿಡ್ದಿತ್ತು ಅಂತ. ಅವಾಗಿಂದ ಬಳೆನ ಹೇಗೆ ಇಟ್ಕೋತಿದ್ದೆ, ಅದು ಬಾಕ್ಸಸ್ ಬರುತ್ತಲ್ವಾ, ನಮಗೇನೀಗ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ರೆ ಬಾಕ್ಸ್ ಕೊಡ್ತಾರಲ್ಲ, ಅದರಲ್ಲೇ ಇಟ್ಕೋತಿದ್ದೆ. ಆ್ಯಂಡ್ ಇವಾಗ ಒಂದಷ್ಟು ಹಾಗೆ ಮಿಸ್ಪ್ಲೇಸ್ ಆಗುತ್ತೆ ಅಂತೇಳಿ ಇದೊಂದು ತರಿಸ್ಕೊಂಡೆ. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಮೀಶೋಲೇ ತರಿಸಿದ್ದು. ಸೊ 2 ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ, ಆ್ಯಕ್ಚುಲಿ ಇದೆಲ್ಲ ಹೆಣ್ಮಕ್ಳಿಗೆ ತುಂಬ ನೆಸೆಸಿಟಿ ಇದೆ, ಬೇಕಾಗುತ್ತೆ. ಸೊ ತರಿಸ್ಕೊಳ್ಳಿ, ಚೆನ್ನಾಗಿದೆ. ಆ್ಯಂಡ್ ಇಲ್ಲದೆ ಬಂದು ಲೈಕ್ ಗಟ್ಟಿ ಇದೆ ಹಿಂದೆ. ಸೊ ಬಳೆ ಏನಾದ್ರು ಒಡೆದೋಗುತ್ತಾ ಅಂತ ಏನಾದ್ರು ಅಂದ್ಕೊಂಡ್ರೆ ನಿಜವಾಗ್ಲೂ ಏನೂ ಆಗೋಲ್ಲ. ಹಿಂದೆ ಸ್ವಲ್ಪ ತುಂಬ ತಿಕ್ಕಿದೆ, ಮುಂದೆ ಈ ರೀತಿ ಇದೆ. ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಆರಾಮಾಗಿ ಇಟ್ಕೋಬೋದು. ನಾನು ಇಲ್ಲಿ ಎಷ್ಟೊಂದು ಬಳೆ ಇಟ್ಟಿದ್ದೀನಿ, ನೋಡ್ತಿದ್ದೀರಲ್ಲ, ಎಷ್ಟೊಂದು ಬ್ಯಾಂಗಲ್ಸ್ನ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಇನ್ನೂ ಇಲ್ಲಿ ಎಲ್ಲ ಸ್ಪೇಸ್ ಇದೆ. ಆ್ಯಂಡ್ ಇನ್ನೊಂದು ಕ್ಯೂಟ್ ಥಿಂಗ್ ಅಂದರೆ ಇಲ್ಲಿ ಬೋ ಕೊಟ್ಟಿದ್ರಲ್ಲ, ಅದೇ ನಂಗೆ ತುಂಬ ಇಷ್ಟ ಆಗಿದ್ದು. ಸೊ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ತರಿಸ್ಕೊಂಡು ನೋಡಿ. ಎಲ್ಲ ಜೋಡಿಸ್ಕೊಂಡಿದ್ದೀನಿ, ಈ ರೀತಿ ಕಾಣುತ್ತೆ. ಎಷ್ಟು ಇಲ್ಲೇ ಗೊತ್ತಾಗುತ್ತೆ ನಮ್ಮ ಹತ್ರ ಏನು ಎಲ್ಲೆಲ್ಲಿ ಇಟ್ಟಿದ್ದೀವಿ, ಇಯರಿಂಗ್ ಇದೆಯಾ ಇದ್ರೊಟ್ಟಿಗೆ ಇಲ್ವಾ ಅಂತ. ಬಟ್ ನನಗೆ ಇದು ಒಂದು ಮಾತ್ರ ಅಂದರೆ ಫುಲ್ಲು ಸ್ಟಿಚ್ ಹಾಕ್ಬಿಟ್ಟಿದ್ರು, ಜಿಪ್ ಇರಲಿಲ್ಲ. ಸೊ ನಾನು ಇವಾಗ ಇಲ್ಲಿ ಸ್ಟಿಚ್ನ ಬಿಚ್ಕೊಂಡು ಇನ್ನೇನು ಹಂಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಫ್ಯಾನ್ಸಿದು ವೈಟ್ ಸ್ಟೋನ್ದಿತ್ತು. ಸೊ ಹಾಗಾಗಿ ಇದನ್ನು ಹಂಗೆ ಇಟ್ಟೆ. ಈ ರೀತಿ ಕಾಣ್ತಾ ಇದೆ. ನನಗಂತೂ ತುಂಬ ವರ್ತ್ ಅನ್ನಿಸ್ತು ಇದು ಆ್ಯಂಡ್ ಇದು ಎಲ್ಲ ಕೂಡ. ಸೊ ಇನ್ನೂ ಸ್ಪೇಷಿಯಸ್ ಆಗಿದೆ. ನೀವು ಜಿಪ್ ಲಾಕ್ದು ಬ್ಯಾಗ್ ಬರುತ್ತಲ್ಲ ಪ್ಲಾಸ್ಟಿಕ್ಕು,
ಅದನ್ನು ಯೂಸ್ ಮಾಡಿ ಇದ್ರೊಳಗಡೆ ಸ್ಟೋರ್ ಮಾಡ್ಕೋಬೋದು. ಚೆನ್ನಾಗಿದೆ, ಇದಂತೂ ಟ್ರೈ ಮಾಡಿ. ನಂಗೆ ಸಖತ್ ವರ್ತ್ ಅನ್ನಿಸ್ತು ಇದಂತೂ. ಸೊ ನಾನು ಇವಾಗ ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂದ್ಕೊಂಡೆ, ಯಾಕೆಂದರೆ ಮೊನ್ನೆ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದು ಬಂದಲ್ಲ, ಟ್ಯಾನ್ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಇವಾಗ ನಾನು ಲೈಕ್ ಟ್ಯಾನ್ ರಿಮೂವಲಿಗೆ ಮನೇಲಿ ಹೇಗೆ ನಾನು ಮಾಡ್ಕೋತೀನಿ ಅಂತ ತೋರಿಸ್ತಿದ್ದೀನಿ. ಫಸ್ಟು ನಾರ್ಮಲಾಗಿ ನೀವು ಯಾವೊಂದು ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಥವಾ ಫೇಸಿಗೆ ಯಾವ ಸೋಪ್ ಯೂಸ್ ಮಾಡ್ತೀರಾ ಅದರಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಫಸ್ಟು ಕ್ಲೆನ್ಸಿಂಗ್ ಮಾಡ್ತೀವಿ. ನೆಕ್ಸ್ಟ್ ಪ್ರೋಸೆಸ್ ಬಂದು ಸ್ಕ್ರಬ್ಬಿಂಗ್. ಅದಕ್ಕೆ ನಾನು ಎವರ್ ಯೂತ್ದು ಈ ಸ್ಕ್ರಬ್ಬನ್ನು ಯೂಸ್ ಮಾಡ್ತೀನಿ. ಸೊ ಸ್ಕ್ರಬ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ಸೊ ನಾನು ಎಕ್ಸ್ಫೋಲಿಯೇಷನಿಂಗ್ ಮಾಡೋಕ್ಕೆ ಸ್ಕ್ರಬ್ಬಿಂಗ್ ಯೂಸ್ ಮಾಡ್ತಿದ್ದೀನಿ ಅಲ್ವಾ. ಸೊ ಇದನ್ನು ನೀವು ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕಾಗುತ್ತೆ, ತೀರನೂ ಮಾಡಬಾರ್ದು. ಆ್ಯಂಡ್ 2 to 3 ಮಿನಿಟ್ಸ್ ಮಾಡಿದ್ರೆ ಸಾಕು. ಎಕ್ಸ್ಪೆಷಲಿ ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತೆ, ಮತ್ತು ತುಟಿ ಕೆಳಗಡೆ. ಸೊ ಈ ಒಂದು ರೀಜನ್ನ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ 2 to 3 ಮಿನಿಟ್ಸ್ ಈ ಥರ ಮಸಾಜ್ ಥರ ಮಾಡ್ಕೊಳ್ಳಿ. ಸೊ ಸ್ಕ್ರಬ್ಬಿಂಗ್ ಮಾಡಾದಮೇಲೆ ನಾವು ಸ್ಟೀಮ್ ತೊಗೋಬೇಕಿತ್ತು ಯೂಸಿಂಗ್ ಹಾಟ್ ವಾಟರ್. ಬಟ್ ನಾನಿವತ್ತು ಸ್ಟೀಮ್ ಎಲ್ಲ ತೊಗೊತಾ ಇಲ್ಲ, ನಾನು ಡೈರೆಕ್ಟ್ ಟ್ಯಾನ್ ರಿಮೂವಲ್ ಪ್ರೋಸೆಸ್ಸಿಗೆ ಹೋಗ್ತಿದ್ದೀನಿ. ಸೊ ನಾನಿವತ್ತಿಲ್ಲಿ ಬೇಸನ್ ಪೌಡರ್ ಮತ್ತು ಕರ್ಡ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಮತ್ತು ಮೊಸರು ಹಾಕಿ ಈ ಥರ ಒಂದು ಪೇಸ್ಟಿಗೆ ಮಾಡ್ಕೊಂಡಿದ್ದೀನಿ. ಇದು ಗೊತ್ತಿರುತ್ತೆ, ಯೂಶ್ವಲಿ ನಮ್ಮಮ್ಮ ಎಲ್ಲ ಇದನ್ನೇ ಯಾವಾಗಲೂ ಟ್ರೈ ಮಾಡೋದು. ಇದಕ್ಕೆ ನೀವು ಟರ್ಮರಿಕ್ ಆ್ಯಡ್ ಮಾಡ್ಬೋದು, ಬಟ್ ನನ್ನ ಫೇಸಿಗೆ ಟರ್ಮರಿಕ್ ಅಷ್ಟು ಸೂಟ್ ಆಗೋಲ್ಲ. ಸೊ ಹಾಗಾಗಿ ನಾನು ಇದೆರಡನ್ನೇ ಯೂಸ್ ಮಾಡ್ತೀನಿ. ಇದು ಎಷ್ಟು ಎಫೆಕ್ಟಿವ್ ಅಂದರೆ, ನೀವು ಈ ರೀತಿ ಮಸಾಜ್ ಥರ ಮಾಡ್ತಾಯಿರಿ, ವಾಶ್ ಮಾಡಿದ ತಕ್ಷಣ ನಿಮ್ಮ ಫೇಸಲ್ಲಿ ಇನ್ಸ್ಟ್ಯಾಂಟ್ ಗ್ಲೋ ನಿಮಗೆ ಗೊತ್ತಾಗುತ್ತೆ. ಸೊ ಆಲ್ ಓವರ್ ಫೇಸ್ ಇದನ್ನು ಅಪ್ಲೈ ಮಾಡ್ಕೋಬೇಕು. ಆ್ಯಂಡ್ ಕತ್ತತ್ರನೂ ಅಪ್ಲೈ ಮಾಡ್ಕೋಬೋದು ನೀವು, ಕೈಗೆ ಕಾಲಿಗೆ ಎಲ್ಲ ಕಡೆ. ಒಂದು 5 to 10 ಮಿನಿಟ್ಸ್ ಈ ಥರ ಮಸಾಜ್ ಥರ ಮಾಡ್ಕೊಳ್ಳಿ. ಸೊ ನೋಡಿ, ಮೂಗ್ ಮೇಲೆಲ್ಲ ಗ್ಲೋ ಕಾಣ್ತಾ ಇದೆ. ಆ್ಯಂಡ್ ಆ್ಯಕ್ಚುಲಿ ಇದು ನೀವು ಸ್ಟೀಮ್ ತೊಗೊಂಡು ಮಾಡಿಕೊಂಡ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಬಟ್ ನಾನು ಇವತ್ತು ಮತ್ತೆ ಹೋಯ್ತು ನೀರು ಕಾಯಿಸೋದು. ಅಂದರೆ ಇದು ಒಂದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ನೋಡ್ಬೋದು ಗ್ಲೋ ಬರುತ್ತೆ. ಸೊ ಇಲ್ಲಿ ಹಣೆ ಹತ್ರನೂ ಒಂದೊಂಚೂರು ಇದೆಲ್ಲ ಫುಲ್ ಸ್ಕಿನ್ ಎಲ್ಲ ಸಾಫ್ಟ್ ಆಗಿದೆ. ಸೊ ಇದಾದಮೇಲೆ ನಾನು ನೆಕ್ಸ್ಟು ಫೇಸ್ ಮಾಸ್ಕ್ ಹಾಕ್ತೀನಿ. ಅದಕ್ಕೆ ನಾನಿವತ್ತು ಇದು ಆ್ಯಕ್ಚುಲಿ ಟ್ರೆಂಡ್ಸಿಗೆ ಹೋದಾಗ ತೊಗೊಬಂದಿದ್ದು ಗ್ಲಿಮ್ಮರ್ ಹ್ಯಾಲೋ ಕುಕುಂಬರ್ ಫೇಶಿಯಲ್ ಶೀಟ್ ಮಾಸ್ಕ್, ಹೈಡ್ರೇಟ್ ಸ್ಕಿನ್, ಸೂಟ್ ಸ್ಕಿನ್ ಆ್ಯಂಡ್ ಸೂಟಬಲ್ ಫಾರ್ ಬೋತ್ ವುಮೆನ್ ಆ್ಯಂಡ್ ಮೆನ್ ಅಂತಿದೆ. ಸೊ ಈ ರೀತಿ ಫೇಸ್ ಮಾಸ್ಕ್ನ ಯೂಶ್ವಲಿ 15 ಡೇಸ್ ಅಥವಾ ಐಡಿಯಲಿ 15 ಡೇಸ್ ಅಥವಾ ಮಂತ್ಲಿ ಒಂದ್ಸಾರು ನಾವು ಯೂಸ್ ಮಾಡ್ಕೋಬೇಕು. ಲೈಕ್ ಎಲ್ರಿಗೂ ಅಷ್ಟು ಟೈಮ್ ಇರೋಲ್ಲ, ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಗ್ಲೋ ಕಾಣ್ತಾ ಇದೆ. ಎಲ್ರಿಗೂ ಅಷ್ಟು ಟೈಮ್ ಇರೋಲ್ಲ ಹೋಗ್ಬಿಟ್ಟು ಪಾರ್ಲರಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆ್ಯಂಡ್ ಅಷ್ಟೊಂದು ದುಡ್ಡೆಲ್ಲ ಸ್ಪೆಂಡ್ ಮಾಡೋಕ್ಕೆ. ನನಗಂತೂ ನಾನು ತುಂಬ ಕಮ್ಮಿ ಡಿಟ್ಯಾನ್ ಒಂದು ಮಾಡಿಸ್ತೀನಿ, ಫೇಶಿಯಲೆಲ್ಲ ನಾನು ಯಾವತ್ತೂ ಮಾಡಿಸಲ್ಲ. ಸೊ ಅದು ತುಂಬ ರೇರ್, ಏನೋ ಫಂಕ್ಷನ್ಸ್ ಇದೆ ಅನ್ನೋದಾಗ, ಇಲ್ಲಾಂದರೆ ನಾನು ಇದನ್ನು ಈ ರೀತಿ ಮಾಡ್ಕೋತೀನಿ. ಯಾಕೆಂದರೆ ನನ್ನ ಸ್ಕಿನ್ ಸೆನ್ಸಿಟಿವ್ ಇರೋದ್ರಿಂದ ನಾನು ಏನೇ ಮಾಡೋಕ್ಕೋದ್ರೂ ಅದು ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಏನೂ ಆ ಥರ ಎಲ್ಲ ಮಾಡಿಸ್ಲಿಕ್ಕೆ ಹೋಗಲ್ಲ. ತುಂಬ ಕಮ್ಮಿ, ಒಂದು 3 ಮಂತ್ಸಿಗೆ ಒಂದು ಸಲ ಆ ಥರ ಮಾಡಿಸೋದು. ಸೊ ಈ ಒಂದು ಫೇಸ್ ಮಾಸ್ಕ್ನ ಹಾಕ್ಕೊತಾ ಇದ್ದೀನಿ ಇವಾಗ. ಇದನ್ನು ಹಾಕ್ಕೊಂಡು ಒಂದು ಕುಕುಂಬರ್ ಸ್ಮೆಲ್ ಬರ್ತದೆ. ಒಂದು 15-20 ಮಿನಿಟ್ಸ್ ಬಿಟ್ಟು ಆಮೇಲೆ ಇದನ್ನು ತೆಗಿಬೇಕು. ಸೊ ನೆಕ್ಸ್ಟ್ ನಿಮ್ಮ ಮಾತಾಡಬಾರ್ದು, ಬಿದ್ದೋಗಿರೋ ಅಷ್ಟಾಗತ್ತೆ. ಈ ಥರ ಜೇಡ್ ರೋಲರ್ಸ್ ಇರುತ್ತಲ್ಲ ಅದರಲ್ಲಿ ಮಸಾಜ್ ಥರ ಮಾಡ್ಕೊಳ್ಳಿ. ಇದರಲ್ಲಿ ಅಂಡರ್ ಐಸಿಗೆ ಸೊ 20 ಮಿನಿಟ್ಸ್ ಆಗಿದೆ. ಇವಾಗ ರಿಮೂವ್ ಮಾಡ್ತಿದ್ದೀನಿ. ಆ್ಯಂಡ್ ನನಗೆ ಒಂದು ಫೇಸ್ ಮಾಸ್ಕ್ ಒಂಚೂರು ಅಂದರೆ ಚೂರು ಇಷ್ಟ ಆಗಿಲ್ಲ. ರೀಸನ್ಸ್ ಏನಂದರೆ, ನಾನು ಯೂಶ್ವಲಿ ಲ್ಯಾಕ್ಮಿ, ಗಾರ್ನಿಯರ್ ಆ್ಯಂಡ್ ಝೂಡಿಯೋ ಮತ್ತು ಗುಡ್ ವೈಬ್ಸ್ದು ಫೇಸ್ ಮಾಸ್ಕ್ನ ಟ್ರೈ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಟ್ರೆಂಡ್ಸ್ದು ಟ್ರೈ ಮಾಡಿದ್ದು. ಯೂಶ್ವಲಿ ನಾನು ನೋಡಿರೋಂಗೆ ಎಲ್ಲ ಫೇಸ್ ಮಾಸ್ಕಲ್ಲೂ ಸೀರಮ್ ಕಂಟೆಂಟ್ ಜಾಸ್ತಿ ಇರ್ತಿತ್ತು. ಲೈಕ್ ನಾವು ಹಿಂಗೆ ಹಿಂಡಿದ್ರೆ ಸೀರಮ್ ಬರ್ತಿತ್ತು. ಬಟ್ ಇದರಲ್ಲಿ ಏನೂ ಇಲ್ಲ, ಎಲ್ಲ ಡ್ರೈ ಆಗಿರೋ ಥರ ಇದೆ.
ಬಟ್ ಗೊತ್ತಿಲ್ಲ ಸ್ಕಿನ್ನಿಗೆ ಅದು ಎಷ್ಟು ಅಬ್ಸಾರ್ಬ್ ಆಗಿದೆ ಅಂತ. ಸೊ ನೋಡಬೇಕು. ಬಟ್ ಪರ್ಸ್ನಲಿ ನನಗೇನಿದಷ್ಟು ವರ್ತ್ ಅನಿಸಿಲ್ಲ. ಆ್ಯಂಡ್ ಇವನ್ 99 ರುಪೀಸ್ ಇದು. ಬೇರೆದೆಲ್ಲನೂ ಇದೇ ಪ್ರೈಸಿಗೆ ಸಿಗುತ್ತೆ, ಬಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ನೋಡಬೇಕು ನಾಳೆ ಬೆಳಿಗ್ಗೆ ಹೇಗಾಗುತ್ತೆ ಅಂತ ಹೇಳಿ. ಆ್ಯಂಡ್ ಹೀಗೆ ರಿಮೂವ್ ಮಾಡಿ ಇದಕ್ಕೆ ನಾನು ಇನ್ನೇನು ಹಚ್ಚೋಕ್ಕೋಗಲ್ಲ, ಇದು ಹಾಗೆ ಬಿಡ್ತೀನಿ. ಜಸ್ಟು ಲಿಪ್ ಬಾಮ್ ಬಂದು ಹಚ್ಕೊತೀನಿ. ನಾನು ಮಿನಿಸೋದು ರೋಸ್ ಲಿಪ್ ಬಾಮ್ ಯೂಸ್ ಮಾಡ್ತಿದ್ದೀನಿ, ಅಥವಾ ಝೂಡಿಯೋದು ಎಷ್ಟೊಂದು ಫ್ಲೇವರ್ಸ್ದು. ಆ್ಯಂಡ್ ಇನ್ನೊಂದಿದೆ ಲಿಪ್ಪಿ ಅಂತ ಹೇಳಿ. ಸೊ ಬಟ್ ಇವತ್ತು ನಾನು ಮಿನಿಸೋದು ಯೂಸ್ ಮಾಡ್ತಿದ್ದೀನಿ. ಸೊ ಇಷ್ಟೇ. ಇದಾದಮೇಲೆ ಈ ರೋಲರ್ನ ಒಂದು ನ್ಯಾಪ್ಕಿನಲ್ಲಿ ಅಂದರೆ ಲ್ಯೂಕ್ವಾಮ್ ವಾಟರಲ್ಲಿ ಅದನ್ನ ಡಿಪ್ ಮಾಡಿ ಅದರಲ್ಲಿ ಇದನ್ನು ವೈಪ್ ಮಾಡ್ತೀನಿ. ಸೊ ಇದಿಷ್ಟ ಆಗಿತ್ತು ನನ್ನ ಸ್ಕಿನ್ ಕೇರ್. ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಸ್ವಲ್ಪ ಗ್ಲೋ ಬಂದಿದೆ. ಇಟ್ ಲುಕ್ಸ್ ಸ್ಕಿನ್ನೆಲ್ಲ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಿದೆ. ಸೊ ನೋಡುವ ನಾಳೆ ಬೆಳಗ್ಗೆವರೆಗೂ. ಆ್ಯಂಡ್ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮಮ್ಮ ದೇವ್ರದ್ದು ಬೆಳಿಗ್ಗೆ ಹೋಗಿದ್ರಲ್ಲ, ಅವರು ಅರಿಶಿಣ ಮತ್ತು ಕುಂಕುಮ ಕೊಟ್ಟರು. ನಾನು ಹೆಂಗಿರೋ ಮುಖ ತೊಳಿತೀನಲ್ಲ ಅಂತ ಅವಾಗ ಹಚ್ಕೊಂಡಿಲ್ಲ, ಇವಾಗ ಹಚ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ವ್ಯೂಸ್ ಎಲ್ಲ ಹೋಗ್ತಿದೆ. ಈಗ ರೀಸೆಂಟಾಗಿ ಅಬ್ಸರ್ವ್ ಮಾಡ್ತಿದ್ದೀನಿ ಎಲ್ಲ ವೀಡಿಯೋಸ್ಗೂ 1K ವ್ಯೂಸ್ ಆಗ್ತಿದೆ ವಿತಿನ್ 1 ವೀಕಲ್ಲೆಲ್ಲ. ಬಟ್ ಸಬ್ಸ್ಕ್ರಿಪ್ಷನ್ ಯಾರು ಮಾಡ್ಕೊತಿಲ್ಲ. ಬಟ್ ಅದು ನಂಗೆ ಗೊತ್ತಿಲ್ಲ ಅವ್ರಿಗೆ ಮಾಡಬೇಕು ಅಂತ ಗೊತ್ತಾಗ್ತಿದೆಯೋ ಅಥವಾ ಹಾಗೆ ನೋಡ್ತಿದ್ದಾರೋ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಅದು ನನಗೆ ಇನ್ನೂ ಒಂದಷ್ಟು ಖುಷಿ ಅನಿಸುತ್ತೆ, ಇನ್ನೂ ಬೇರೆ ಕಂಟೆಂಟ್ ಎಲ್ಲ ಶೇರ್ ಮಾಡಬೇಕಂತ. ಇನ್ಮೇಲೆ ನೀವು ಎಲ್ರಿಗೂ ಹೆಲ್ಪ್ಫುಲ್ ಆಗುವಂಥ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹಾಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ರಿವೀಲ್ ಮಾಡ್ತೀನಿ ಏನಂತ ಹೇಳಿ. ಆ್ಯಂಡ್ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.